ಆಶೀರ್ವಚನವನ್ನು ಪರಮ ಪೂಜ್ಯರು ನೀಡಬೇಕು ಅಂತಕ್ಕಂತಹ ಮನವಿಯನ್ನು ಮಾಡ್ತಾ ಇದ್ದರು. ಅವಳಿ ಜಿಲ್ಲೆಗಳಾದ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿರುವ ಎಲ್ಲ ಸರ್ಕಾರಿ ನೌಕರ ವರ್ಗದವರ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. 105 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳಂಥ ರಾಜ್ಯ ನೌಕರರ ಸಂಘ, ಸರ್ಕಾರಿ ನೌಕರರ ಸಂಘ, ಇದರ ಬಗ್ಗೆ, ಇದರ ಅಧ್ಯಕ್ಷರ ಬಗ್ಗೆ, ನಿಮ್ಮ ಅಧ್ಯಕ್ಷರ ಪರಿಚಯ ನಮಗೆ ಅಷ್ಟಾಗಿರಲಿಲ್ಲ. ಅದೇನು ಯೋಗವೇನೋ ಭರಮಸಾಗರದಲ್ಲಿ ತರಳಬಾಳು ಹುಣ್ಣಿಮೆ ಆದಾಗ ನಮಗೆ ಮೊಟ್ಟ ಮೊದಲಿಗೆ ನಿಮ್ಮ ಅಧ್ಯಕ್ಷರಾದಂಥ GS ಷಡಕ್ಷರಿ ಅವರ ಪರಿಚಯ ಆಗಿದ್ದು. ಅದುವರೆಗೂ ಒಡನಾಟ ಇರಲಿಲ್ಲ. ಹಳೆಬಿಡಿಗೆ ಬಂದಿದ್ರಿ, ಬಾಧಿತೆಗಳಾಗಿ ಬಂದಿದ್ದರೂ ಸಹ ಇಷ್ಟು ಆತ್ಮೀಯ ಒಡನಾಟ ಆ ಸಂದರ್ಭದಲ್ಲಿ ಇರಲಿಲ್ಲ. ಭರಮಸಾಗರದಲ್ಲಿ ಅವರು ಆಡಿದಂಥ ಮಾತುಗಳು ಎಷ್ಟು ಮನನೀಯ ಮಾತುಗಳಾಗಿದ್ದವು ಅಂತಂದರೆ, ಅವರಲ್ಲಿರ್ತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿದೆ ಅದು ನಮಗೆ ಮಂದಾಟ ಆಗಿದ್ದು ಭರಮಸಾಗರದಲ್ಲಿ. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಷಡಕ್ಷರಿ ಇಡೀ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಚಿಕ್ಕ ವಯಸ್ಸಿನಲ್ಲೇ ಆಯ್ಕೆ ಆಗ್ತಾರೆ ಅಂತ ಹೇಳಿದರೆ ಅದು ನಿಜವಾದಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ, ಮತ್ತೇನೂ ಅಲ್ಲ. ಸಿರಿಗೆರೆಯಿಂದ ನಾವು ಆ್ಯಕ್ಚುಲಿ ಬೆಂಗಳೂರಿನಿಂದ ಬಂದಿದ್ದು. ಸಿರಿಗೆರೆಗೆ ಬಂದು ಅಲ್ಲಿಂದ ನಾವು ಹೊರಡುವಾಗ ಅಧ್ಯಕ್ಷರ ಜೀವನ ಕುರಿತಂತೆ ತಿಳಿಬೇಕು ಅಂತ ಹೇಳಿ ನಾವು ಅಂತರ್ಜಾಲದಲ್ಲಿ ಶೋಧಿಸಿದ್ವಿ. ಮೊಟ್ಟ ಮೊದಲು ಅವರು ಆಯ್ಕೆ ಆದಾಗ ಒಂದು ಸಂದರ್ಶನ ಟಿ ವಿಯಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ತಮ್ಮ ತಂದೆ ನೆನೆಸ್ಕೊಳ್ತಾರೆ. ತಾಯಿ ಓದಿದವಳಲ್ಲ, ಆದರೂ ಆಕೆಯಲ್ಲಿ ಒಂದು ಸಂಸ್ಕಾರ ಇತ್ತು ಅಂತ ಹೇಳಿ ಅವ್ರು ನೆನೆಸ್ಕೊಂಡಿದ್ದು ನಮಗೆ ಬಹಳ ಸಂಭ್ರಮವನ್ನು ಉಂಟು ಮಾಡಿತು. ತಾಯಿ ಬಗ್ಗೆ ಅವರಿಗಿರ್ತಕ್ಕಂಥ ಒಂದು ಶ್ರದ್ಧೆ, ಒಲವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಹಿರಿದಾದ ಸ್ಥಾನವನ್ನು ತಾಯಿ ಕೊಡಲಾಗಿದೆ. ಪ್ರಾಚೀನ ಉಪನಿಷತ್ನಲ್ಲಿ ಮಾತು ಬರುತ್ತೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿ. ಮೊದಲನೆಯ ಸ್ಥಾನ ಕೊಟ್ಟಿರತಕ್ಕಂಥದ್ದು ತಾಯಿಗೆ, ಆನಂತರ ತಂದೆಗೆ, ಮೂರನೇ ಸ್ಥಾನ ಗುರುವಿಗೆ ಕೊಟ್ಟಿರೋದು. ಆದರೆ ತಾಯಿಯೇ ಮೊದಲ ಗುರು. ಹಾಗೆ ನೋಡಿದರೆ ಜನನಿ ಮಾತು ಗೊತ್ತಿದೆ ನಿಮಗೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿ. ಮಕ್ಕಳಿಗೆ ತಂದೆಯ ಮೇಲೆ ಇಂಥ ತಾಯಿ ಮೇಲೆ ಬಹಳ ಗೌರವ ಜಾಸ್ತಿ. ಒಮ್ಮೆ ಇದು ನಮಗೆ ಸ್ವತಃ ನಾವು ನಮಗೆ ಅನುಭವಕ್ಕೆ ಬಂದಿದ್ದು. ಪ್ರಾತಃ ಕಾಲದಲ್ಲಿ ನಾವು ಸಿರಿಗೆ ಮಠದಿಂದ ಹೀಗೆ ವಾಯುವಿಹಾರ ಹೋಗ್ತಾ ಇದ್ದಾಗ ಪ್ರಾತಃ ಕಾಲದಲ್ಲಿ ಅಲ್ಲಿಯ ಬಸ್ ನಿಲ್ದಾಣದಲ್ಲಿ ತಂದೆ ತಾಯಿ ಇಬ್ಬರು ನಿಂತಿದ್ರು. ಮಗು ಇತ್ತು, ತಂದೆಯ ಕೈ ಹಿಡ್ಕೊಂಡು ನಿಂತಿತ್ತು ಮಗು. ನಾವು ಬರೋದನ್ನು ನೋಡಿ ಆ ಮಗು ಉಚ್ಚರಿಸಿದ್ದು ಅಮ್ಮ ಗುರುಗಳು ಬರ್ತಿದ್ದಾರೆ ಅಂತ. ದೆವ್ವನಂಗೆ ಅಪ್ಪನೇ ಇದ್ದಾನೆ ಅಲ್ಲಿ, ಕೈ ಹಿಡ್ಕೊಂಡಿದ್ದಾಳೆ ಮಗು. ಅಪ್ಪ ಗುರುಗಳು ದಯ ಮಾಡಿಸ್ತಾರಂತ ಅಪ್ಪನ ಮುಖ ನೋಡಿ ಹೇಳಲಿಲ್ಲ, ದೂರದಲ್ಲಿರ್ತಕ್ಕಂಥ ತಾಯಿ ನೋಡಿ ಅಮ್ಮ ಗುರುಗಳು ದಯ ಮಾಡಿಸ್ತಿದ್ದಾರೆ. ಇದು ನೋಡಿ ಆಕರ್ಷಣೆ ಇರೋದು. ಏನಿದೆ ಅದು ಆಕರ್ಷಣೆ?
ತಾಯಿ ತನ್ನ ಮಗುವಿಗೆ ಅದರ ಅಭಿರುಚಿ ಏನು ಅದನ್ನು ಅರ್ಥ ಮಾಡಿಕೊಂಡು ಆರೈಕೆ ಮಾಡ್ತಾಳೆ. ಒಂದು ಕನ್ನಡದ ಗಾದೆ ಮಾತಿದೆ, ಸಾಮಾನ್ಯವಾಗಿ ಗಾದೆಗಳು ಸುಳ್ಳಾಗಲ್ಲ, ಆದರೆ ಒಂದು ಗಾದೆ ಬಗ್ಗೆ ನಮ್ಮ ತಕರಾರಿದೆ. ಅಪ್ಪನ ಜೊತೆಗುಂಡ್ರೇನು ಅವನ ಜೊತೆಗುಂಡ್ರೇನು ಗೊತ್ತಲ್ಲ ಕಾದೆ ನಿಮಗೆ, ಹೊಟ್ಟೆ ತುಂಬಿದ್ರೆ ಆಯಿತು ಅಂತ. ನಾವು ಒಪ್ಪಲ್ಲ ಇದನ್ನು. ವಾಪಸ್ ಹೋದ್ಮೇಲೆ ಅಪ್ಪನ ಜೊತೆಗೂ ಉಂಡು ನೋಡಿ, ಅವನ ಜೊತೆಗೂ ಉಂಡು ನೋಡ್ರಿ. ಅಪ್ಪ ಏನು ಮಾಡಿದ್ರೆ ಆಯ್ತನೋ ಮುಗಿತೇನೋ ಹೇಳೋ ಅಂತಾನಪ್ಪ, ತಿಳಿತೆ. ಅದು ತಾಯಿ ಹಾಗಲ್ಲ. ಮಗುವಿನ ಆಯ್ಕೆ ಏನು, ಅಭಿರುಚಿ ಏನು, ಏನು ಇಷ್ಟಪಡುತ್ತೆ ಮಗು, ಅದನ್ನು ನೋಡಿ ಉಪಸರಿಸ್ತಕ್ಕಂಥ ವಾತ್ಸಲ್ಯ, ಮಾತೃ ವಾತ್ಸಲ್ಯ ತಾಯಿಗೆ ಇದೆ ಹೊರತು ಇಲ್ಲ. ತಾಯಿಗೆ ತನ್ನ ಮಗುವಿನ ಮೇಲೆ ಎಷ್ಟು ಅಪರೂಪವಾದಂಥ ಒಂದು ಭಾವನೆ ಇರುತ್ತೆ ಅಂದರೆ, ಎಲ್ಲ ಧರ್ಮ, ಯಾವುದೇ ಧರ್ಮ ಇರಲಿ ಅದು. ನಮಗೆ ಈ ಸಂದರ್ಭದಲ್ಲಿ ಗಾಂಧೀಜಿಯ ಒಂದು ಲೇಖನ ನೆನಪಾಗುತ್ತೆ. ಗಾಂಧೀಜಿ ಒಮ್ಮೆ ಪೂನಾದಲ್ಲಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯನ್ನು ಉಪಚರಿಸ್ತಕ್ಕಂಥ ಒಬ್ಬ ನರ್ಸ್ ಗಾಂಧೀಜಿಗೆ ಆಸ್ಪತ್ರೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ಹಂಚ್ಕೊಳ್ತಾಳೆ. ಏನು ಘಟನೆ ಅಂದರೆ, ಒಬ್ಬ ತುಂಬ ಗರ್ಭಿಣಿ ತಾಯಿ ಬಂದಿದ್ಲು ಆಸ್ಪತ್ರೆಗೆ. ಇವರು ವೈದ್ಯರು ಪರೀಕ್ಷೆ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಮಗುವನ್ನು ಹೊರತೆಗಿಬೇಕು, ಹಾಗೆ ಸಹಜವಾದ ಪ್ರಸವ ಆಗೋಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೆ ಆ ಮಹಿಳೆ ಸಹಿ ಮಾಡಬೇಕಾಗಿರುತ್ತೆ. ಆಕೆ ಸಹಿ ಮಾಡಲಿಕ್ಕೆ ಹೇಳ್ತಾರೆ. ಅದಕ್ಕೂ ಮುಂಚೆ ಆಕೆ ಹೇಳ್ತಾರೆ, ನೋಡಮ್ಮ ನಿನಗೆ ಅರವಳಿಕೆ ಕೊಡಬೇಕಾಗುತ್ತೆ. ಏನಂತೀರಿ ಇಂಗ್ಲೀಷ್ನಲ್ಲಿ ಅರವಳಿಕೆ? ಅನೆಸ್ಥೀಶಿಯಾ ಕೊಡಬೇಕಾಗತ್ತೆ, ಅದಕ್ಕೆ ನಿಂದು ಒಪ್ಪಿಗೆ ಬೇಕು ಅಂತ. ಅದರ ಮಹಿಳೆ ಒಪ್ಪಲ್ಲ. ಆಕೆಗೆ ಅನುಮಾನ ಬರುತ್ತೆ, ನನ್ನನ್ನು ಉಳಿಸ್ಲಿಕ್ಕೆ ಇವರು ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವನ್ನು ಸಾಯಿಸ್ತಾರೆ ಅನ್ನುವ ಒಂದು ಅನುಮಾನ ಬಂದುಬಿಡುತ್ತೆ. ಆ ಮಹಿಳೆ ಹೇಳ್ತಾಳೆ, ಹಾಗೆ ನೀವು ಆಪ್ರೇಷನ್ ಮಾಡಿ ನನಗೆ ಬೇಡ, ಅದು ನಾನು ಒಪ್ಪಲ್ಲ, ಸಹಿ ಮಾಡಲ್ಲ ಅಂತಾಳೆ. ಇಲ್ಲಮ್ಮ, ನಿನಗೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ, ಶಸ್ತ್ರಚಿಕಿತ್ಸೆ ಮಾಡುವಾಗ ಏನೂ ಆಗಲ್ಲ, ನಿನಗೂ ತೊಂದರೆ ಇಲ್ಲ, ಮಗುವಿಗೆ ತೊಂದರೆ ಇಲ್ಲ, ನೀನು ನೋವು ಸಹಿಸ್ಕೊಳಕ್ಕಾಗಲ್ಲ, ಅದಕ್ಕಾಗಿ ನಾವು ಅರವಳಿಕೆ ಕೊಡಬೇಕಾಗಿದೆ ಅಂದರೆ, ಇಲ್ಲ ಡಾಕ್ಟ್ರೆ ನೀವು ಹಾಗೆ ಮಾಡಿ ಅಂತಾಳೆ. ಸಹಿ ಮಾಡಲ್ಲ ಆಕೆ. ಸ್ವತಃ ಗಾಂಧೀಜಿ ಬರೀತಾರೆ ಇದನ್ನು, ನೀವು ಈ ಲೇಖನ ಓದಿದಿರೋ ಇಲ್ವೋ. ಅನಿವಾರ್ಯವಾಗಿ ಅವರು ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ, ಅರವಳಿಕೆ ಕೊಡದಲೆ. ಹಾಗೆ ಯೋಚನೆ ಮಾಡಿ, ಗಾಂಧೀಜಿ ಅದರ ಬಗ್ಗೆ ಚಿಂತನೆ ಮಾಡಿ ಒಂದು ಲೇಖನದಲ್ಲಿ ಬರೆದಿದ್ದಾರೆ. ಆ ಸಾಲುಗಳು ನಮ್ಗೆ ಚೆನ್ನಾಗಿ ನೆನಪಿವೆ, ಭಾಳ ವರ್ಷಗಳ ಹಿಂದೆ ನಾವು ಓದಿದ್ದದು. ದೇ ಓನ್ಲಿ ಕ್ಲೋರೋಫಾರ್ಮ್, ಆವಾಗ ಕ್ಲೋರೋಫಾರ್ಮ್ ಅಂತ ಇತ್ತು, ಈಗ ಬೇರೆ ಇರೋಂತ ಕಾಣಿಸುತ್ತಲ್ಲ ಅರವಳಿಕೆ, ಈಗ ಅನೆಸ್ಥೀಶಿಯಾ. ಆಗ ಕ್ಲೋರೋಫಾರ್ಮ್ ಅಂತ ಕೊಡ್ತಾಯಿದ್ರು. ಗಾಂಧೀಜಿ ಬರೀತಾರೆ, ದ ಓನ್ಲಿ ಕ್ಲೋರೋಫಾರ್ಮ್ that lady had for the child in her womb, for the sake of whom no suffering on this earth was too great ಅಂತ. ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಮೇಲಿನ ಇದ್ದ ವಾತ್ಸಲ್ಯ, ಮಾತೃ ವಾತ್ಸಲ್ಯ ಇದೆಯಲ್ಲ, ಅದೇ ಅದು ದೊಡ್ಡ ಅರವಳಿಕೆಯಾಗಿ ಆ ತಾಯಿಗೆ ಎಷ್ಟೇ ನೋವಾದರೂ ಅದನ್ನು ಸಹಿಸ್ಕೊಳ್ಳೋ ಶಕ್ತಿಯನ್ನು ಕೊಡ್ತು ಅಂತ ಹೇಳಿ. ಅದ್ಭುತವಾದ ಚಿಂತನೆ ಗಾಂಧೀಜಿ ಮಾಡಿರತಕ್ಕಂಥದ್ದು. ಒಂದು ಸಣ್ಣ ಗಂಡಸರಿಗೆ ಒಂದು ಸಣ್ಣ ಮುಳ್ಳು ಚುಚ್ಚಿದರೆ ಆಕಾಶದತ್ತಕ್ಕೆ ಹಾರಾಡ್ತಾರೆ. ಅಂಥದ್ರಲ್ಲಿ ಆ ತಾಯಿ ಯಾವುದೇ ಅರವಳಿಕೆ ಇಲ್ಲದೇ ಆ ಮಗುವಿಗೆ ಜನ್ಮ ನೀಡಿದ್ಲು, ಎಲ್ಲ ಶಸ್ತ್ರಚಿಕಿತ್ಸೆಯ ನೋವು ಸಹಿಸ್ಕೊಳ್ಳು ಅಂತಂದರೆ, ಇದು ಮಾತೃ ಹೃದಯದ ಔನ್ನತ್ಯ, ಅದು ಬೇರೆ ಏನೂ ಅಲ್ಲ. ಶ್ರೀಮತಿ ಪ್ರಭಾ ಮೇಡಮ್ ಅವರು ಲೋಕಸಭಾ ಸದಸ್ಯೆ,
ನಿಮ್ಮನ್ನೆಲ್ಲ ಕುರಿತು ಅನೇಕ ಮಾತುಗಳನ್ನು, ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಇಲ್ಲೆಲ್ಲ ಒಬ್ಬ ಹುಡುಗಿ ಚೆನ್ನಾಗಿ ಉತ್ತರ ಕೊಟ್ಟಳು. ಈಗ ನಾವೊಂದು ಪ್ರಶ್ನೆ ಕೇಳಬೇಕು ಅಂತ ನಮಗೆ ಮನಸ್ಸಾಗಿದೆ. ಇದನ್ನು ನಾವು ನಮಗೆ ಕೇಳಿದಂಥ ಪ್ರಶ್ನೆ ಅದು ಅಮೇರಿಕದಲ್ಲಿ. ಕೆಲವು ವರ್ಷಗಳ ಹಿಂದೆ ಭಾಳ ಹೋಗ್ತಾ ಇರ್ತೀವಿ ಅಮೇರಿಕಕ್ಕೆ, ಬೇರೆ ದೇಶಗಳಿಗೆ. ಒಬ್ಬರು ಶಿಷ್ಯರ ಮನೆಗೆ ಹೋದಾಗ ಶಿಕಾಗೋದಲ್ಲಿ ಪುಟ್ಟ ಮಗು, ಇದು ಪ್ರೈಮರಿ ಸ್ಕೂಲ್ ಮಗು. ನಾವು ಹೋಗಿ ಕೂತ್ಕೊಂಡ ತಕ್ಷಣವೇ ಅವರು ಸ್ವಾಮೀಜಿನಲ್ಲಿ ಅಂಕಲ್ ಅಂದ್ಬಿಟ್ರು. ಅವರು ನಮ್ಮೊಂದು ವಿಶೇಷ ಅನುಭವ. ಒಮ್ಮೆ ಮುಂಬೈನಿಂದ ನಮ್ಮ ಶಿಷ್ಯರೊಬ್ಬರು ಫೋನ್ ಮಾಡಿದರು. ಫೋನ್ ಮಾಡಿದಾಗ ಅವ್ರ ಮಗಳ ಕೈಯಲ್ಲಿ, ನೋಡು ಗುರುಗಳಿದ್ದಾರೆ ಮಾತಾಡು ಅಂತ ಫೋನ್ ಕೊಟ್ಟರು. ಆ ಹುಡುಗಿ, ಚಿಕ್ಕ ಹುಡುಗಿ, ಹಲೋ ಅಂಕಲ್ ಅಂದ್ಲು ಫೋನ್ನಲ್ಲಿ. ತಂದೆ, ಏಯ್ ಅಂಕಲ್ ಅನ್ಬಾರ್ದು, ಸ್ವಾಮೀಜಿ ಅನ್ನೋ ಅಂತ ಅಂದ್ರು ಅವರು. ಆಕೆ ಕೇಳಿಸ್ಕೊಂಡು ಹಲೋ ಸ್ವಾಮೀಜಿ ಅಂಕಲ್ ಅಂದ್ಲು. ಆಮೇಲೆ ಮಕ್ಕಳ ಮನಸ್ಸು ಎಷ್ಟು ಪರಿಶುಭ್ರ ನೋಡಿ. ಆ ಮಗು ಕೇಳಿದ್ಲು ನಮಗೆ ಅಮೇರಿಕದಲ್ಲ ಹುಡುಗಿ, ಸ್ವಾಮೀಜಿ ಐ ವಾಂಟ್ ಟು ಕೊನೆಗೆ ಅರ್ಥ ಮಾಡ್ಕೊಂಡ್ಲಾಕೆ ಸ್ವಾಮೀಜಿ ಅಂತ, ಕ್ಯಾನ್ ಯು ಆನ್ಸರ್ ಮೈ ರಿಡ್ಲ್ ಅಂತಂದು. ನಾನೊಂದು ರಿಡ್ಲಿಗೆ ಏನಂತೀರಿ, ಒಗಟು ಹೇಳ್ತೀನಿ ಅಂತ ಉತ್ತರ ಕೊಡ್ತೀರಾ? ಆಯ್ತಮ್ಮ ಹೇಳು ನೋಡೋಣ ಅಂದ್ವಿ. ಅದೇ ಪ್ರಶ್ನೆನ ನಾವು ಇವತ್ತು ಈ ಮಕ್ಕಳಿಗೆ ಇಲ್ಲಿ PUC ಮತ್ತು SSLC ಮಕ್ಕಳಿದ್ರೆಲ್ಲ ಕೈ ಎತ್ತರಿ, ನೀವು ಹೇಳಬೇಕು, ಬಾಕಿಯವ್ರು ಯಾರೋ ಉತ್ತರ ಹೇಳಬಾರ್ದು, ನೀವು ಮಾತ್ರ ಹೇಳಬೇಕು ಮಕ್ಕಳೇ. ವಾಟ್ ಈಸ್ ಇಟ್ ದಟ್ ಗೋಸ್ ಅಪ್ ಆ್ಯಂಡ್ ಡೌನ್ ಬಟ್ ಡಸಂಟ್ ಮೂವ್? ವಾಟ್ ಈಸ್ ಇಟ್ ದಟ್ ಗೋಸ್ ಅಪ್ ಆ್ಯಂಡ್ ಡೌನ್ ಬಟ್ ಇಟ್ ಡಸಂಟ್ ಮೂವ್? ಕಮ್ ಆನ್ ಟೆಲ್ ಮೀ. ಯಾರು ಹೇಳ್ತೀರಿ? ಕೈ ಎತ್ತರಿ. ಯಾರು ಹೇಳ್ತೀರಿ? ಕ್ಯಾನ್ ಯು ಟೆಲ್ ಮೀ, ಆನ್ಸರ್ ಮೀ. ವಾಟ್ ಈಸ್ ಇಟ್ ದಟ್ ಗೋಸ್ ಅಪ್ ಆ್ಯಂಡ್ ಡೌನ್ ಬಟ್ ಡಸಂಟ್ ಮೂವ್? ನೀನು ಇಲ್ಲಿ ನಮ್ಮ ಭಾಷಣವನ್ನ ಕೇಳಿದ್ದು ಗೊತ್ತಿದ್ದರೆ ಹೇಳಬಾರ್ದು. ಯಾರು ಇದ್ದೀರಾ? ಯಾಕಮ್ಮ ಹೇಳಮ್ಮ. ಹಾಂ, ವಾಟ್? ಮೆಟ್ಲು. ವೆರಿ ಗುಡ್, ವೆರಿ ಗುಡ್. ಹಿಂದೆ ನಮ್ಮ ಭಾಷಣ ಕೇಳಿದ್ಯಾ? ಇಲ್ಲ? ವೆರಿ ಬ್ರೈಟ್, ವೆರಿ ಗುಡ್ ಆನ್ಸರ್. ನಾವು ಆ ಮಗುವಿಗೆ ಹಾಗೇ ದಿಟ್ಟಿಸಿ ನೋಡಿದ್ವಿ. ಅದಕ್ಕೆ ಉತ್ತರ ಏನಿರ್ಬೋದು ಅಂತ ಆ ಮಗುವಿನ ಕಣ್ಣಂಚಿನಲ್ಲೇ ಸಿಕ್ತು ನಮಗೆ. ಆ ದಿಟ್ಟಿಸಿ ನೋಡಿದಾಗ ಆ ಹುಡುಗಿ ಏನೋ ಒಂದನ್ನು ಮರೆಮಾಚ್ತಾ ಇದ್ಲು. ಅಲ್ಲೇ ಪಕ್ಕದಲ್ಲೇ ಇತ್ತು ಇದು ಸ್ಟೇರ್ ಕೇಸು. ನಮಗೆ ಗೊತ್ತಾಯಿತು ಅದು ಉತ್ತರ ಅಂತ ಹೇಳಿ. ಆದರೆ ನಾವು ಹೇಳೋಕ್ಕೆ ಹೋಗಲಿಲ್ಲ. ಯಾಕೆ? ಮಕ್ಕಳಿಗೆ ನಾವು ಗೊತ್ತಿಲ್ಲ ಅಂದರೆ ಆಗೋ ಖುಷಿ, ಅವರಾಗಿ ಹೇಳ್ತಾರಲ್ಲ ಆ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಇಲ್ಲಮ್ಮ ನಮಗೆ ಗೊತ್ತಿಲ್ಲ, ನೀನೇ ಹೇಳು ಅಂದ್ಬಿಟ್ಟು. ಆಕೆ ಭಾಳ ಖುಷಿ ಆಗಿಬಿಡ್ತು. ಆಗ ತೋರಿಸಿಲ್ಲ ಸ್ಟೇರ್ ಕೇಸ್ ಅಂತ ಹೇಳಿ. ಯಾವಾಗಲೂ ನೀವು ಮಕ್ಕಳಲ್ಲಿ ಅವರಲ್ಲಿರತಕ್ಕಂಥ ಪ್ರತಿಭೆಯನ್ನು ನೀವು ಗುರುತಿಸಿ ಅದಕ್ಕೆ ನೀರೆರಿಬೇಕು, ಬೆಳೆಸಬೇಕು. ಮಕ್ಕಳಲ್ಲಿ ಅದ್ಭುತವಾದ ಪ್ರತಿಭೆ ಇರುತ್ತೆ. ನಿಮಗೆ ಥಾಮಸ್ ಆಲ್ವಾ ಎಡಿಸನ್ ಕೇಳಿದಿರಲ್ವಾ? ಇದೇನು ವಿದ್ಯುತ್ ದೀಪಗಳಿದ್ದಾವೆ, ಇದನ್ನು ಕಂಡುಹಿಡಿದಾನೆ ಥಾಮಸ್ ಆಲ್ವಾ ಎಡಿಸನ್. ಭಾಳ ಅಪರೂಪದ ಒಂದು ಅವನ ಬಾಲ್ಯ ಜೀವನದ ಒಂದು ಘಟನೆ ಇದೆ. ಒಮ್ಮೆ ಅವನು ಸ್ಕೂಲಿಗೆ ಹೋದಾಗ ವಾಪಸ್ಸು ಮನೆಗೆ ಬರ್ತಾನೆ. ಶಾಲಾ ಮಿಸ್ ಅವನ ಕೈಯಲ್ಲಿ ಒಂದು ಪತ್ರ ಕೊಟ್ಟಿರ್ತಾಳೆ, ನಿಮ್ಮ ತಾಯಿ ಕೊಡಿದ್ದನ್ನು ಅಂತ. ಕೊಡ್ತಾನೆ ಅವನು. ತಾಯಿಯ ಕವರ್ ಬಿಚ್ಚಿ ಓದ್ತಾಳೆ. ಓದ್ತಾ ಹೋದಾಗ ಆಕೆಗೆ ಕಣ್ತುಂಬ ನೀರು ಬಂದುಬಿಡುತ್ತೆ. ತಾಯಿ ಯಾಕೋ ದುಃಖಿಸ್ತಿದ್ದಾಳಲ್ಲ ಏನು ಅಂತಂದು ಎಡಿಸನ್ ಕೇಳ್ತಾನೆ, ಏನಮ್ಮ ವೈ ಆರ್ ವೀಪಿಂಗ್ ಅಂತ. ನಾನು ಆ ಕಣ್ಣು ಒರೆಸ್ಕೊಳ್ತಾಳಾಗ, ಇಲ್ಲ ಕಣೋ ಅಂಥದ್ದೇನೂ ಇಲ್ಲ, ನಿಮ್ಮ ಮಿಸ್ ನೋಡೋ ನಿಮ್ಮ ಮಿಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ, ನೀನು ಬಹಳ ಪ್ರತಿಭಾವಂತೆ, ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಅಮಾಂಗ್ ದ ಅದರ್ಸ್.
ಅದಕ್ಕೆ ನಮ್ಮ ಸ್ಕೂಲ್ನಲ್ಲಿ ನಿನ್ನ ಮಗ ಇಂತಹ ಪ್ರತಿಭಾವಂತ ಮಗನಿಗೆ ಪಾಠ ಹೇಳ್ತಕ್ಕಂಥ ಅಧ್ಯಾಪಕರು ನಮ್ಮ ಶಾಲೆಯಲ್ಲಿ ಇಲ್ಲ. ಆದ್ದರಿಂದ ಯಾವುದಾದ್ರೂ ಒಂದು ಒಳ್ಳೆಯ ಶಾಲೆಗೆ ನಿನ್ನನ್ನು ಸೇರಿಸಿ ಅಂತ ನನಗೆ ಅಡ್ವೈಸ್ ಮಾಡಿದಳ್ಕೊಳೋ ನಿಮ್ಮ ಮಿಸ್ ಅಂತ ಹೇಳ್ತಾರೆ. ಅದಾದ ಮೇಲೆ ವಯಸ್ಸು ಕಳೆದಂತೆ ನಿಮಗೆ ಗೊತ್ತಿದೆ, ತಾಯಿ ವಯೋಸಹಜವಾದ ಕಾಲದಲ್ಲಿ ಮರಣ ಹೊಂತಾಳೆ. ಅಷ್ಟೊತ್ತಿಗೆ ದೊಡ್ಡ ವಿಜ್ಞಾನಿ ಆಗ್ತಾನೆ ಥಾಮಸ್ ಆಲ್ವಾ ಎಡಿಸನ್. ಯಾವುದೋ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಹಳೆಯ ಏನೋ ಇದನ್ನು ಕೆಲವು ಕಾಗದ ಪತ್ರಗಳನ್ನು ಟಿಪ್ಪಣಿ ಮಾಡಿಕೊಂಡಿದ್ದನ್ನು ನೋಡ್ತಾ ಹೋಗ್ತಾನೆ. ಆಗ ಅವನಿಗೆ ಆ ಪತ್ರ ಸಿಗುತ್ತೆ. ತನ್ನ ಬಾಲ್ಯ ಜೀವನದಲ್ಲಿ ಅಧ್ಯಾಪಕಿ ತನ್ನ ತಾಯಿಗೆ ಬರೆದಂಥ ಪತ್ರ ಅವನ ಕೈಗೆ ಸಿಗುತ್ತೆ. ಆ ಪತ್ರವನ್ನು ತೆಗೆದು ಲಕೋಟೆಯನ್ನು ತೆರೆದು ಓದ್ತಾನೆ. ಬಾಲ್ಯದಲ್ಲಿ ತಾಯಿ ಹೇಳಿದಂಥ ಮಾತುಗಳು ಅದರಲ್ಲಿ ಇರಲಿಲ್ಲ. ಶಾಲಾ ಶಿಕ್ಷಕಿ ಏನು ಬರೆದಿದ್ಲು ಅಂದರೆ, ಯುವರ್ ಸನ್ ಈಸ್ ದಿ ಮೋಸ್ಟ್ ಡಲ್ ವಿಟೆಡ್ ಫೆಲೋ, ದಡ್ಡ ಶಿಖಾಮಣಿ, ವಿ ಕಾಂಟ್ ಟೀಚ್ ಹಿಮ್, ನಾವು ಅವನಿಗೆ ಪಾಠ ಹೇಳೋಕ್ಕಾಗಲ್ಲ, ಯಾವುದರ ಶಾಲೆಗೆ ಹೋಗಿ ಸೇರಿಸ್ರಿ ಅಂತ ಬರೆದಿದ್ದಾಳೆ. ಅದನ್ನು ಓದಿ ಆಲ್ವಾ ಎಡಿಸನ್ ತನ್ನ ಡೈರಿಯಲ್ಲಿ ಬರೀತಾನೆ, ಥಾಮಸ್ ಆಲ್ವಾ ಎಡಿಸನ್ ವಾಸ್ ದ ಮೋಸ್ಟ್ ಡಲ್ ವಿಟೆಡ್ ಫೆಲೋ, ಬಟ್ ಹಿಸ್ ಮದರ್ ಮೇಡ್ ಹಿಮ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆನ್ ದಿಸ್ ಅರ್ತ್ ಅಂತ ಹೇಳಿ. ಅದರ ಅರ್ಥ ನಾವು ವಿವರಿಸೋ ಅವಶ್ಯಕತೆ ಇಲ್ಲ ನಿಮಗೆ. ಮಾತೃ ವಾತ್ಸಲ್ಯ ಮಗುವನ್ನು ಯಾವ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಭಾಳ ಜನ ತಾಯಂದಿರಿದ್ರೆ ನೀವು ಒಂದು ತಪ್ಪು ಮಾಡ್ತೀರಿ, ನಾವು ನಿಮಗೆ ಎಚ್ಚರಿಸಬೇಕು. ನೋಡು, ಪಕ್ಕದ ಮನೆ ಹುಡುಗಿ 99% ತಗೊಂಡು ನೀನೊಬ್ಬದಿಯ ಮುಟ್ಟಾಳ, ಇದನ್ನು ಬಿಡಬೇಕು ನೀವು. ತಿಳಿತೆ? ಹಂಗಿಸ್ತೀರಿ ಮಕ್ಕಳನ್ನು. ಅವರು ಆ ಪಕ್ಕದ ಮನೆ ಹುಡುಗ ಹೇಗಿದ್ದಾನೆ ನೋಡು, ಆ ಹುಡುಗಿ ಹೆಂಗಿದ್ದಾಳೆ ನೋಡು, ನೀನೊಬ್ಬದಿಯ ದರಿದ್ರ ಮುಟ್ಟಾಳ ದಂಡಪಿಂಡ, ಇದನ್ನು ಬಿಡಬೇಕು ನೀವು. ಪ್ರತಿಯೊಂದು ಮಗುವಿನಲ್ಲೂ ಒಂದು ಅಪ್ರತಿಮ ಪ್ರತಿಭೆ ಇರುತ್ತೆ, ಅದನ್ನು ಗುರುತಿಸ್ಕೋಬೇಕು ನೀವು. ಗುರುತಿಸಿ ಮಗುವನ್ನು ಪ್ರೋತ್ಸಾಹಿಸಬೇಕು. ಆ ಪ್ರೋತ್ಸಾಹದ ನುಡಿಗಳು ಆಡಿದರೆ ಥಾಮಸ್ ಆಲ್ವಾ ಎಡಿಸನ್ನಂಥ ದೊಡ್ಡ ವಿಜ್ಞಾನಿ ನಿಮ್ಮ ಮಗು ಆಗುತ್ತೆ. ದೊಡ್ಡ ಸ್ಥಾನಮಾನವನ್ನು, ಉನ್ನತ ಸ್ಥಾನವನ್ನು ಪಡೆಯುತ್ತೆ. ನೀವೆಲ್ಲ ಇಲ್ಲಿ ಬಹಳಷ್ಟು ನಿಮ್ಮ ಕಾರ್ಯಕ್ರಮ ಇನ್ನೂ ಸುದೀರ್ಘ ಇರುತ್ತೆ. ಕಾರ್ಯಕ್ರಮ ಮಕ್ಕಳಿಗೆ ಒಂದು ವಿನೋದ ರೀತಿಯಲ್ಲಿ ನಾವೊಂದು ಪ್ರಸಂಗ ಹೇಳಕ್ಕೆ ಬಯಸ್ತೀವಿ. 2 ಘಟನೆಗಳು ನಮಗೆ ನೆನಪಾಗ್ತವೆ ನಮ್ಮ ಬಾಲ್ಯ ಜೀವನದ ಮತ್ತು ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ಉಂಟಾದ 2 ಘಟನೆಗಳು. ನಾವು ಬಾಲ್ಯದ ನಿಮ್ಮ ಈಗ ಹೈಸ್ಕೂಲ್ ಏನು ನೀವು SSLC ಇದೆಯಲ್ಲ, ಇದೇ ವಯಸ್ಸಿನಲ್ಲಿ ನಾವು ಹೊಲಕ್ಕೆ ಹೋಗಿದ್ವಿ, ಗದ್ದೆಗೆ. ಮಧ್ಯಾಹ್ನದ ಹೊತ್ತು ನಮ್ಮ ಪೂರ್ವಾಶ್ರಮದ ತಾಯಿ ತಲೆ ಮೇಲೆ ಬುತ್ತಿ ಗಂಟನ್ನು ತೆಗೆದುಕೊಂಡು ಗದ್ದೆಗೆ ಬಂದಿದ್ದರು. ಮಧ್ಯಾಹ್ನದ ಹೊತ್ತು ಬರುವಾಗಲ ತಾಯಿ ಹೇಳಿದರು, ನೋಡೋ SSLC ಪರೀಕ್ಷೆ ಬಂದಿದೆ, ನೀನು ಫೇಲ್ ಆಗಿದೆ ಕಣಪ್ಪ ಅಂತ ಹೇಳಿಬಿಟ್ರು. ಫೇಲ್ ಆಗಿದೆಯಾ ನೀನು ಅಂತ. ನಾವು ಹೇಳಿದೆ, ನೋಡಮ್ಮ, ಖಂಡಿತ ಫೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಪ್ರಥಮ ದರ್ಜೆಯಲ್ಲಿ ಖಂಡಿತ ಪಾಸ್ ಆಗಿರ್ತೀವಿ, ನೀನೆಲ್ಲೋ ತಪ್ಪು ಮಾಹಿತಿ ಇದೆ ಅಂತ ಹೇಳಿದ್ದೀವಿ. ಆಗ ತಾಯಿ ಸುಧಾರಿಸ್ಕೊಂಡು ನಕ್ಕು, ಹೌದ್ಕೊಂಡು ಫಸ್ಟ್ ಕ್ಲಾಸ್ ಬಂದಿದೆಯಾ ಅಂತಂದು ಹೇಳಿದರು. ಇದೊಂದು ನೆನಪು, ಬಾಲ್ಯದ ನೆನಪು. ಇನ್ನೊಂದು, ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ನಾವು ಓದ್ತಾ ಇದ್ದಾಗ ಅಲ್ಲೊಂದು ಒಂದು ಪತ್ರಿಕೆ ಇತ್ತು, ಹಿಂದಿ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಒಂದು ರೋಚಕವಾದ ಕವಿತೆ ಹಿಂದಿಯಲ್ಲಿ ಪ್ರಕಟವಾಗಿತ್ತು. ಈಗಲೂ ನಮಗೆ ನೆನಪಿದೆ ಅದು. ಪರೀಕ್ಷೆ, ಒಬ್ಬ ವಿದ್ಯಾರ್ಥಿ ಹೋಗಿದ್ದಾನೆ, ಯಾವ ಪ್ರಶ್ನೆಗೂ ಉತ್ತರ ಕೊಡಲಿಕ್ಕೆ ಅವನಿಂದ ಆಗಿಲ್ಲ.
ಓದೇ ಇಲ್ಲ ಅವನು. ಆದರೆ ಅವನು ಬರೆದ, ಏನು ಬರೆದ ಒಂದು ಕವಿತೆ ಅಂದರೆ, ಒಂದು ಕವಿತೆ ಬರೀತಾನೆ ಅದ್ರಾಗೆ, ಗಾಯ್ ಹಮಾರಿ ಮಾತಾ ಹೈ ಹಮ್ಕೋ ಕುಚ್ ನಹೀ ಆತಾ ಹೈ ಅಂತ. ಗಾಯ್ ಹಸು ನಮ್ಮ ತಾಯಿ ಮಾತಾ ಹೈ ನಮ್ಕೋ ಕುಚ್ ನಹೀ ಆತಾ ಹೈ ಅಂತ ಬರೆದು ಈ ವ್ಯಾಲ್ಯೂಯೇಷನ್ ಮಾಡಿರ್ತಾರಲ್ಲ ಅವರಿಗೆ, ಪರೀಕ್ಷಕ ಮಹೋದಯರೇ, ನಾನು ಭಾಳ ಬಡ ಕುಟುಂಬದಲ್ಲಿ ಬಂದಿದ್ದೀನಿ, ತುಂಬ ಬಡವ, ನಾನೇನು ಓದೋಕ್ಕಾಗಿಲ್ಲ, ದಯಮಾಡಿ ನನಗೆ ಮಾರ್ಕ್ಸ್ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಬರೀತಾನೆ. ಅದನ್ನು ಮೌಲ್ಯಮಾಪಕರು ಆ ಉತ್ತರ ಪತ್ರಿಕೆ ನೋಡಿ, ಗಾಯ್ ಹಮಾರಿ ಮಾತಾ ಹೈ ಹಮ್ಕೋ ಕುಚ್ ನಹೀ ಆತಾ ಹೈ ಅಂತ ನೋಡಿ, ಅದ್ರ ಕೆಳಗೆ ಅವರೊಂದು ಪದ್ಯ ಬರೆದ್ರು, ಬೈಲ್ ಹಮಾರ ಬಾಪ್ ಹೈ ನಂಬರ್ ದೇನ ಪಾಪ್ ಹೈ ಅಂತ. ಭಾಳ ವರ್ಷಗಳ ನೆನಪು ಇದು ನನಗೆ. ಜೀವನದಲ್ಲಿ ಇಂಥ ರೋಚಕವಾದ ಪ್ರಸಂಗಗಳು ಎದುರಾಗ್ತವೆ. ಇನ್ನೊಬ್ಬರ ಜೀವನದಿಂದ ನಿಮ್ಮ ಜೀವನದ ಮುಂದಿನ ಹೆಜ್ಜೆಗಳನ್ನು ನೀವು ಮಕ್ಕಳು ಗುರ್ತಿಸ್ಕೋಬೇಕು. ರೋಲ್ ಮಾಡಲ್ ಯಾರು ಅಂತ ಕೇಳಿದರು ಪ್ರಭಾ ಮಲ್ಲಿಕಾರ್ಜುನ್ ಅವರು. ನಿಮ್ಮ ರೋಲ್ ಮಾಡಲ್ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟರೆ 100ಕ್ಕೆ 200 ನಂಬರ್ ನೀವು ತೆಗಿತೀರಿ. ಯಾವ್ದು ಗೊತ್ತಾಯ್ತು ಅದು ನೀವು? ಯಾವುದದು? ನಿಮ್ಮ ಅತ್ಯಂತ ಮೋಸ್ಟ್ ಯಾರು ತಾರೆಯರು ಯಾರು ಅಂದರೆ ನೀವು ಅದರಲ್ಲಿ ತುಂಬ ನಿಷ್ಠಾಂತರು ಸ್ಟಾರ್ಸ್ ಅಲ್ವಾ, ಫಿಲ್ಮ್ ಸ್ಟಾರ್ಸ್. ನೀವು ಇಡೀ ವರ್ಷ ಓದಿದಂಥ ಪಠ್ಯಪುಸ್ತಕದ ಪ್ರಶ್ನೆ ಕೇಳೋ ಬದಲು ಸಿನಿಮಾ ನಟನಟಿಯರ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಪತ್ರಿಕೆ ಇದ್ದರೆ ನೀವು 100ಕ್ಕೆ 200 ನಂಬರನ್ನು ಖಂಡಿತ ಪಡಿತೀರಿ, ನಿಸ್ಸಂಶಯ. ಅದು ಯಾಕೆ? ಯಾರು ಪಾಠ ಹೇಳಿರ್ತಾರೆ ನಿಮಗೆ? ಅದು ನಿಮ್ಮ ಕುತೂಹಲ. ಅದು ನೀವು ವಯಸ್ಸಿಗೆ ಸಹಜವಾದಂಥ ಭಾವನೆಗಳಿಂದ ನೀವು ಸಿನಿಮಾ ನಟನಟಿಯರೇ ನಿಮಗೆ ರೋಲ್ ಮಾಡಲಾಗಿದ್ದಾರೆ. ಅವರ ಕಲೆಯನ್ನು ನೀವು ಆರಾಧಿಸಿ, ತಪ್ಪೇನೂ ಇಲ್ಲ. ಅದರ ವೈಯಕ್ತಿಕ ಜೀವನ ಏನಿದೆ, ಅವರು ತುಂಬ ಅಸಂತುಷ್ಟರೇ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಗೊತ್ತಲ್ವ ನಿಮಗೆ? ಪ್ರಾಯಶಃ ನೀವು ಈಗ ಕೇಳಿದರೆ ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ದೊಡ್ಡ ಲಿಸ್ಟೇ ಕೊಟ್ಬಿಡ್ತೀರಿ ನೀವು ಅಲ್ಲ. ಆಸಕ್ತಿ, ನಿಮ್ಮ ಬದುಕಿನಲ್ಲಿ ಈ ಅಭಿರುಚಿ ಆಸಕ್ತಿ ಇರಬೇಕು. ಆಗ ಮಾತ್ರ ನೀವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಿರಂತರ ಚಿಂತನೆ ಮಾಡಬೇಕು, ನಿರಂತರವಾಗಿ. ಯಾವುದು ಸರಿ, ಯಾವುದು ತಪ್ಪು, ಆ ವಿವೇಚನಾ ಶಕ್ತಿ ನಿಮಗಿರಬೇಕು ಬದುಕಿನಲ್ಲಿ. ಇದು ಕೇವಲ ಮಕ್ಕಳಿಗೆ ಅಷ್ಟೆಲ್ಲ ನಾವು ಹೇಳೋ ಮಾತು, ನಿಮ್ಮೆಲ್ಲರಿಗೂ ಹೇಳ್ತಾ ಇರ್ತಕ್ಕಂಥ ಮಾತು. ಯಾವುದು ಸರಿ, ಯಾವುದು ತಪ್ಪು, ಅದು ನಿಮ್ಮ ಅಂತರಂಗದಲ್ಲಿದೆ. ಅದು ನೀವು ಗುರುಗಳನ್ನೇ ಕೇಳಬೇಕು ಅಂತ ಏನಿಲ್ಲ. ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಪ್ರಶ್ನೆ ಹಾಕ್ಕೊಂಡ್ರೆ, ಇಲ್ಲಿ ದಾವಣಗೆರೆಯಲ್ಲಿರೋರಿಗೆ ಭಾಳ ಜನಕ್ಕೆ ಗೊತ್ತಿದೆ, ನಾವೇನು ಸಾಕಷ್ಟು ಆ ಉದಾಹರಣೆಯಿಂದ ಸಭೆ ಸಮಾರಂಭಗಳನ್ನು ಕೊಟ್ಟಿದ್ದೀವಿ. ಕೆಲವರು ಈ ಹಿಂದೆ ಕೇಳಿರ್ಬೋದು, ಕೇಳದೇ ಇದ್ದವರಿಗೆ ತಿಳಿಲಿ ಅಂತ ಹೇಳ್ತೀವಿ. ಒಮ್ಮೆ ಒಬ್ಬ ಕಾರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ, ಮಳೆಯಲ್ಲಿ, ದೊಡ್ಡ ಮಳೆ, ಭಯಂಕರ ಮಳೆ ಸುರಿತಾ ಇದೆ, ಗುಡುಗು ಸಿಡಿಲು ಮಿಂಚು. ಅವನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಮಳೆಯಲ್ಲಿ ನೆಂತ 3 ಜನ ನಿಂತಿರ್ತಾರೆ ಬಸ್ ಸ್ಟ್ಯಾಂಡ್ನಲ್ಲಿ. ಅಲ್ಲಿ ಸರಿಯಾದ ರಕ್ಷಣೆ ಇರೋಲ್ಲ. ಅವನು ಅಲ್ಲಿ ನಿಲ್ಲಿಸ್ತಾನೆ, ಕಾರನ್ನು ನಿಲ್ಲಿಸಿ ಅವ್ರ ಹತ್ರ ಹೋಗ್ತಾನೆ. ಆ 3 ಜನ ಯಾರು ಅಂದರೆ, ಒಬ್ಬ ಸುಂದರವಾದಂಥ ಹುಡುಗಿ, ಇನ್ನೊಬ್ಬ ಅವನ ಆತ್ಮೀಯ ಸ್ನೇಹಿತ, 3ನೇವರು ವೃದ್ಧ ಮಹಿಳೆ, ಹಣ್ಣು ಮುದುಕಿ. ಅವ್ರನ್ನ ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗಬೇಕು ಅಂತ ಬಯಸ್ತಾನೆ. ಆದರೆ ಅವನ ಕಾರ್ನಲ್ಲಿ ಒಂದೇ ಒಂದು ಸೀಟ್ ಖಾಲಿ ಇರೋದು. ಆ 3 ಜನರಲ್ಲಿ ಯಾರನ್ನು ಅವನು
ಅವರಿಗೆ ಕರ್ಕೊಂಡು ಹೋಗ್ಬೇಕು. ಯಾರನ್ನು ಕರ್ಕೊಂಡು ಹೋಗ್ಬೇಕು? ಮಕ್ಕಳೇ ನೀವು ಹೇಳಿ, ಸುಂದರವಾದ ಹುಡುಗಿ ಕರ್ಕೊಂಡು ಹೋಗ್ಬೇಕಾ? ಇಲ್ಲ? ಕೈ ಎತ್ತರಿ. ಯಾರಿಲ್ಲ? ಇಲ್ಲ ತಾನೇ? ಕರ್ಕೊಂಡು ಹೋಗ್ಬೇಕು ಅನ್ನೋರು ಯಾರು ಕೈ ಎತ್ತರಿ? ಇಲ್ಲ. ಅವನ ಆತ್ಮೀಯ ಸ್ನೇಹಿತ, ಸಹಾಯ ಮಾಡಿದವನು, ಅವನು ಕರ್ಕೊಂಡು ಹೋಗ್ಬೇಕು ಅನ್ನೋರು ಕೈ ಎತ್ತರಿ. ಯಾರೂ ಇಲ್ಲ? ಸಹಾಯ ಮಾಡಿದಾನವನು. ಮೂರನೇದು ಅಜ್ಜಿ, ಅಪರಿಚಿತ ಅಜ್ಜಿ. ಅಜ್ಜಿ ಕರ್ಕೊಂಡು ಹೋಗ್ಬೇಕು, ಉರ್ಸ್ಕೊಂಡು ಹೋಗ್ಬೇಕು ಅನ್ನೋರು ಕೈ ಎತ್ತರಿ. ಇವ್ರಿಗೆ ಮಾತ್ರ ನೀವು ಪ್ರಶಸ್ತಿ ಕೊಡ್ರಿ, ಬಾಕಿಯರ ಕೊಡೋಕೆ ಹೋಗ್ಬೇಡಿ. ನೀವು ಕೈ ಎತ್ತಲಿಲ್ಲ ಬಾಕಿಯರು. ಪ್ರಭಾ ಮೇಡಮ್ ಕೇಳಿದರು, ಯಾರ್ಯಾರು ಇದ್ದೀರಿ ಕೈ ಎತ್ತರಿ ಹೇಳಿ, ನೀವು ಪ್ರತಿಭಾ ಪುರಸ್ಕಾರ ಪಡೆಯೋರು ಅಂತ ಹೇಳಿದರೆ ಎಷ್ಟು ಜನ ಕೈ ಎತ್ತಿದ್ರಿ? ನೀವು ಯಾಕೆ ನೀವು ನಿರ್ಧಾರ ಮಾಡೋಕ್ಕಾಗಲಿಲ್ಲ? ಇದೇ ಈ ದೇಶದ ದೊಡ್ಡ ದುರಂತ ಅಂದರೆ ಇದು ದೊಡ್ಡ ದುರಂತ. ಯು ಶುಡ್ ಹ್ಯಾವ್ ಯುವರ್ ಓನ್ ಥಿಂಕಿಂಗ್, ವಿವೇಚನೆ. ಯಾಕೆ ನೀವು ಮನಸ್ಸು ಮಾಡಲಿಲ್ಲ? ಉತ್ತರ ಗೊತ್ತಿದೆ ನಿಮಗೆ, ಆದರೆ ಅಂದರೆ ಪ್ರಕಟಿಸಲ್ಲ ನೀವು ಬಹಿರಂಗವಾಗಿ. ಇಬ್ಬರು ಕುಡುಕರು ದಾರಿಯಲ್ಲಿ ಹೋಗ್ತಾಯಿದ್ರು. ಹಗಲೊತ್ತು, ಮಧ್ಯಾಹ್ನದೊತ್ತು, ಬೇಸಿಗೆ ಕಾಲ. ಮೇಲಕ್ಕೆ ನೋಡಿ ಇದು ಚಂದ್ರ ಅಂತ ಒಬ್ಬ ಕುಡುಕ, ಹಗಲೊತ್ತು. ಇನ್ನೊಬ್ಬ ಕಡಿಮೆ ಕುಡಿದಿದ್ದ ಅಂತ ಕಾಣುತ್ತೆ, ಸೂರ್ಯ ಅಂತ ಹೇಳಿ. ಇಬ್ರಿಗೂ ಜಗಳ. ಇದು ಸೂರ್ಯ ಕಣೋ ಅಂತ ಒಬ್ಬ, ಇನ್ನೊಬ್ಬ ಇಲ್ಲ ಕಣೋ ಚಂದ್ರ ಅಂತ. ದಾರ್ಯಾಗ ಒಬ್ಬ ಬಂದರು, ಅವ್ರು ಕೇಳಬೇಡ, ಅವ್ರು ಏನು ಹೇಳ್ತಾರೆ ಅದು ಒಪ್ಪಿಗೆ ಮಾಡೋಣ ಅಂತ ರಾಜಿ ಮಾಡಿಕೊಳ್ತಾರೆ. ಹೇಳಿ ಮೇಲಿರೋ ಚಂದ್ರನೋ ಸೂರ್ಯನೋ ಅಂತ. ಅವನು ಹೇಳಿದಂತೆ ಈ ಕುಡುಕರು ಸಹವಾಸ ಬೇಡ ಅಂತ ಹೇಳಿ, ನಾನು ಈ ದಾವಣಗೆರೆನಲ್ಲ ಕಣಪ್ಪ, ನಾನು ಹಾವೇರೇನೋ, ನನಗೆ ಇದು ಯಾವುದಿದೆ ಗೊತ್ತಿಲ್ಲ ಅಂತ ಹೇಳಿದಂತೆ. ಕುಡುಕರು ಅನ್ನೋ ಕಾರಣಕ್ಕಾಗಿ. ನಿಮಗೆ ಸ್ವಂತ ಆಲೋಚನಾ ಶಕ್ತಿ ಇರಬೇಕು. ಮಕ್ಕಳು ಇನ್ನೊಮ್ಮೆ ಹೇಳಿ, ಅಜ್ಜಿ ಕರ್ಕೊಂಡು ಹೋಗಬೇಕು ಅನ್ನೋರು ಪ್ರತಿಯೊಬ್ಬರು ನೀವು ಹೇಳಬೇಕು. ಯಾರು PUC ಮತ್ತು SSLC ಮಕ್ಕಳು ನೀವೆಲ್ಲರೂ ಕೈ ಎತ್ತಬೇಕು. ಅಜ್ಜಿ ಕರ್ಕೊಂಡು ಹೋಗ್ಬೇಕು ಅನ್ನೋರು ಕೈ ಎತ್ತಿರಿ. ಎತ್ತಿ ಪೂರ, ಅರ್ಧಂಬರ್ಧ ಎತ್ತಬೇಡಿ. ಯಾರು ಹೇಳ್ಕೊಟ್ರು ನಿಮಗೆ? ಪ್ರಭಾ ಮೇಡಮ್ ಹೇಳ್ಕೊಟ್ರಾ? ಯಾರು ಹೇಳಿದರು? ನಿಮ್ಮ ಅಂತಃಸಾಕ್ಷಿ ಹೇಳ್ತು. ಅಜ್ಜಿ ಪಾಪ, ಅಯ್ಯೋ ಪಾಪ ಅನಿಸಿತ್ತು, ಹೌದೇ ಅಲ್ಲ? ಅದು ಅಂತರಾತ್ಮ ಇದೆಯಲ್ಲ, ಅಂತಃಸಾಕ್ಷಿ ಏನಿದೆಯಲ್ಲ, ನೀವೇನೇ ಕೆಲಸ ಮಾಡೋದಾದರೂ ನಿಮ್ಮ ಅಂತಃಸಾಕ್ಷಿಯನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಇದು ಸರಿಯೇ ತಪ್ಪೇ ಅಂತ. ದಾರಿಯಲ್ಲಿ ಹೋಗಿ ಗಿಳಿ ಭವಿಷ್ಯ ಕೇಳೋಕ್ಕೆ ಹೋಗಬೇಡಿ. ಒಮ್ಮೆ ನಾವು ಡೆಲ್ಲಿಯಿಂದ ಇದಕ್ಕೆ ಹೋಗ್ತಾಯಿದ್ವಿ, ನೇಪಾಳಕ್ಕೆ ಹೋಗ್ತಾಯಿದ್ವಿ, ಕಠ್ಮಂಡುಗೆ. ಅಲ್ಲೊಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಇತ್ತು. ನೇಪಾಳ ಸರ್ಕಾರ ಆಹ್ವಾನ ಮಾಡಿತ್ತು. ದಿಲ್ಲಿಯಿಂದ ವಿಮಾನ ಏರಿ ಹೋಗುವಾಗ ಸುಮಾರು 30-32 ಸಾವಿರ ಅಡಿ ಮೇಲಕ್ಕೆ ಹೋದ್ಮೇಲೆ ಗಗನಸೆಕಿ ಎಲ್ಲರಿಗೂ ಚಹಾ ಪಾನೀಯ ಕೊಟ್ಟು ನಾವು ಹಾಗೇ ಕೂತಿದ್ವಿ, ಕಿಟಕಿ ಆಚೆ ನೋಡ್ತಾ ಇದ್ವಿ. ಆ ಏರ್ ಹೋಸ್ಟೆಸ್ ನಮ್ಮ ಹತ್ರ ಬಂದು ನಮ್ಮ ಗಮನ ಸೆಳೆದ್ಲು. ಆಪ್ ಮೇರೆ ಹಾತ್ ದೇಖೆಂಗೆ ಅಂತಂದು, ನನ್ನ ಕೈ ತಾವು ನೋಡ್ತೀರಾ ಅಂತಂದು. ಆಕೆ ನಿರೀಕ್ಷೆ ಏನು? ನಾವು ಕಾವಿಧಾರಿಗಳು, ನನ್ನ ಭವಿಷ್ಯದ ಬಗ್ಗೆ ಗುರುಗಳು ಏನಾದರೂ ಹೇಳ್ತಾರೇನೋ ಅಂತ ಆಪ್ ಮೇರೆ ಹಾತ್ ದೇಖೆಂಗೆ ಅಂತಂದು. ನಮಗೆ ಭಾಳ ಅನಿರೀಕ್ಷಿತ ಪ್ರಶ್ನೆ ಅದು. ನಾವು ಆ ಗಗನಸೆಕೆಯನ್ನು ಏರ್ ಹೋಸ್ಟೆಸ್ ನೋಡಿ ಒಂದೇ ಮಾತು ಉತ್ತರ ಕೊಟ್ಟಿವಿ, ದೇಖಿಯೇ ಆಪ್ಕಾ ಭವಿಷ್ಯ ಆಪ್ಕೆ ಹಾತ್ ಮೇ ಹೈ ಅಂತ ಹೇಳಿ. ನಿಮ್ಮ ಭವಿಷ್ಯ ನಿನ್ನ ಕೈಯಲ್ಲಿದೆಯಮ್ಮ ಅಂತ ಹೇಳಿದರು. ನೀವು ಚಪ್ಪಾಳೆ ತಟ್ಟಿದರೆ ಆ ಏರ್ ಹೋಸ್ಟೆಸ್ ಸಮಾಧಾನ ಆಗಲಿಲ್ಲ. ಐ ಕುಡ್ ಮೇಕ್ ಔಟ್ ಫ್ರಮ್ ಅವರ್ ಫೇಸ್. ಅವ್ರು ಹೇಳಿದರು, ಐ ನೋ ದ್ಯಾಟ್ ಯು ಆರ್ ನಾಟ್ ಕನ್ವಿನ್ಸ್ಡ್. If you don't think that I am interfering in your personal life, can you tell me what problem you are facing ಅಂತ I can suggest. ಏನಮ್ಮ, ನಿನ್ನ ವ್ಯಕ್ತಿಗತ ಜೀವನದಲ್ಲಿ ನಾವು ಇಣಕ್ಕೆ ನೋಡ್ತೀವಿ ಅಂತ ತಪ್ಪು ಭಾವಿಸ್ತಾ ಇದ್ದರೆ ನಿನ್ನ ಸಮಸ್ಯೆ ಏನು ಹೇಳು, ಅದಕ್ಕೆ ನಾವು
ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಿನಗೆ ಕಿವಿ ಮಾತು ಹೇಳ್ತೀವಿ ಅಂತ. ಸುಮಾರು ಒಂದು 15-20 ನಿಮಿಷ ಆಕೆ ಹೇಳ್ಕೊಂಡ್ಳು. ಆಕೆಗೇನು ಸಲಹೆ ಕೊಡಬೇಕೋ ಆ ಸಲಹೆಯನ್ನು ಕೊಟ್ವಿ. ಆಕೆ ನಮಸ್ಕಾರ ಮಾಡಿ ತನ್ನ ಕ್ಯಾಬಿನಿಗೆ ಹೋದ್ಲು. ಇದು ನೀವು ನೆನ್ಪಿಟ್ಕೊಳ್ಳಿ, ಆಪ್ಕಾ ಭವಿಷ್ಯ ಆಪ್ಕೆ ಹಾತ್ ಮೇ. ಇದರಲ್ಲ, ರೇಖೆಗಳಲ್ಲ ಅಲ್ಲ ಅದರ ಭವಿಷ್ಯ ಇರೋದು ರೇಖೆಗಳಲ್ಲ, ನಿಮ್ಮ ಆಲೋಚನಾ ಕ್ರಮದಲ್ಲಿದೆ ಅದು. ಜಗತ್ತಿನ ಅನೇಕ ಮಹಾಪುರುಷರು ಜೀವನ ಅನುಭವಗಳು ನಿಮಗೆ ಸಿಗ್ತಾ ಅವ್ರನ್ನ ಓದಿ ನೀವು ಅದನ್ನು. ಯಾವುದಾದ್ರು ಅಂಥ ಪ್ರಸಂಗ ಬಂದಾಗ ಚಿಂತನೆ ಮಾಡಿ, ಯೋಚನೆ ಮಾಡಿ, ಮುಂದಿನ ನಿರ್ಧಾರ ಕೈಗೊಳ್ಳಿ. ಇಷ್ಟು ಮಾತುಗಳನ್ನು ಹೇಳಿ ಕೊನೆಯದಾಗಿ ಒಂದು ಸಲಹೆ ನಾವು ಷಡಕ್ಷರವರಿಗೆ ಮತ್ತು ನಿಮ್ಮೆಲ್ಲರಿಗೂ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಇವತ್ತಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಭಾಳ ಮೆಚ್ಚಬೇಕಾದ್ದೆ, ಎರಡು ಮಾತಿಲ್ಲ. ಇದು ಸುಮಾರು 3 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಇದರ ಜೊತೆಗೆ ನೀವು ಮಾಡಬೇಕಾದಂಥ ಇನ್ನೊಂದು ಕಾರ್ಯ ಇದೆ. ಅದನ್ನೀಗ ಮಾಡ್ತಾ ಇದ್ದೀರಲ್ಲೋ ಗೊತ್ತಿಲ್ಲ. ಈ ನಿವೃತ್ತ ನೌಕರರು ಏನಿದ್ದೀರಿ, ಇವರು ನೌಕರು ಹಾಲಿ ಕೆಲಸ ಏನಿದ್ದೀರಿ ನೀವು, ಇವರೆಲ್ಲ ನಿವೃತ್ತರಾದ ಮೇಲೆ ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ವರ್ಣಿಸ್ಬೇಕು ಅವಶ್ಯಕತೆ ಇಲ್ಲ. ಇವತ್ತು ಈ ಹುಡುಗಿ ಹೇಳ್ಬೋದು ನಮ್ಮ ಅಪ್ಪನ ಬಗ್ಗೆ ನಮ್ಮ ಅವನ ಬಗ್ಗೆ ಭಾಳ ಗೌರವ ಇದೆ ಅಂತ ಹೇಳಿ. ಆದರೆ ಬಹಳಷ್ಟು ನಾವು ಜೀವನದಲ್ಲಿ ನೋಡಿದ್ದೀವಲ್ಲ, ವಯಸ್ಸಾದಂಥ ತಂದೆ ತಾಯಿಗಳ ಜೀವನ ಅನೇಕರದು ನರಕ ಸದೃಶ ಆಗಿದೆ. ಕೇವಲ 10,000 ರೂಪಾಯಿಗಳಿಗೆ ಹೈಕೋರ್ಟ್ ಮೆಟ್ಲು ಹೇರಿದಂಥ ಉದಾಹರಣೆಗಳು ಮೊನ್ನೆ ಆಗಿದೆ. ನಿಮಗೆ ಗೊತ್ತಿರ್ಬೋದು. ಕೃಷ್ಣ ದೀಕ್ಷಿತ್ ಅಂತ ಜಡ್ಜ್ ಇದ್ದರು, ಹೈಕೋರ್ಟ್ ಜಡ್ಜ್. ಈಗ ಒಂದು 6 ತಿಂಗಳು ಅಥವಾ ವರ್ಷದ ಕೆಳಗೆ ಒಂದು ಕೇಸನ್ನು ಹೇರ್ ಮಾಡಿದರು. ತಾಯಿ ಅವಕ್ಕೆ 2 ಮಕ್ಕಳು, ಗಂಡು ಮಕ್ಕಳು, ಬಾಡಿಗೆ ಬರುತ್ತೆ ಮಳಿಗೆಗಳಿಂದ. ಒಂದು 5,000 ಸಾವಿರ ಕೊಡ್ರು ಅಂದರೆ ಕೊಡ್ತಾ ಇಲ್ಲ. ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ, ಆದರೂ ಕೊಟ್ಟಿಲ್ಲ. ಆ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಅವರು. ಆಗ ಕೃಷ್ಣ ದೀಕ್ಷಿತ್ ಅವರು ಮೊನ್ನೆ ಅವರು ಜಡ್ಜ್ಮೆಂಟ್ ಬರೆದಿದ್ದಾರೆ. ಇದನ್ನೇ ಕೋಟ್ ಮಾಡಿದ್ದಾರೆ, ಮಾತೃದೇವೋಭವ ಪಿತೃದೇವೋಭವ. ಅದು ಆದೇಶ ಮಾಡಿ ಇಷ್ಟು ದಿನಗಳೊಳಗಾಗಿ ಇದೆಲ್ಲದು ನೀನು ಪಾವತಿ ಮಾಡಬೇಕು, ಮಾಡಲಿಲ್ಲ ಅಂದರೆ ಅದಕ್ಕೆ ಬಡ್ಡಿ ತೆರಬೇಕು ನೀನು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಗೊತ್ತಾ ನಿಮಗಿದು ಘಟನೆ? ಓದಿದ್ದೀರ ಪತ್ರಿಕೆಯಲ್ಲಿ? ನೆನ್ಪಿಟ್ಕೊಳ್ಳಮ್ಮ ನೀನು. ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಭಾಳ ಅವ್ರು ಮಾರು ಹೋಗಂಗೆ ನೀನು ಉತ್ತರ ಕೊಟ್ಟೆ, ಅವ್ರನ್ನ ಮೆಚ್ಚಿಸಿದೆ. ಅದರ ಮುಂದೆ ನೀನು ನಿಮ್ಮ ತಂದೆ ತಾಯಿಗಳು ವಯಸ್ಸಾಗಿ ಅವರು ವೃದ್ಧಾವಸ್ಥೆಯಲ್ಲಿದ್ದಾಗ ನೀನು ಆತ್ಮನಿರೀಕ್ಷಣೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳನ್ನು ಇವತ್ತು ಕೊಟ್ಟ ಮಾತಿನ ಪ್ರಕಾರ ನೀನು ನಡ್ಕೊಂಡ್ರೆ ಅವತ್ತು ಯಾರಿರ್ತಾರ ಪದಾಧಿಕಾರಿಗಳು ನಿನಗೆ ಸನ್ಮಾನ ಮಾಡಲಿ. ಆ ನಿವೃತ್ತ ನೌಕರರ ಎಲ್ಲರಿಗೂ ಸಹಾಯ ಮಾಡೋದು ಕಷ್ಟ ನಿಮಗೆ. ಅದರ ಒಂದು ಅಸೆಸ್ ಮಾಡಿಬಿಟ್ಟು ಯಾರು ಬಹಳ ದೈನಾವಸ್ಥೆಯಲ್ಲಿ ಇದ್ದಾರೋ ಅಂತಹ ನಿವೃತ್ತ ನೌಕರರಿಗೆ ನಿಮ್ಮ ಸಂಘದ ವತಿಯಿಂದ ಏನಾದರೂ ಸಹಾಯನ ಮಾಡೋಕ್ಕೆ ಸಾಧ್ಯವಾದರೆ ಅದು ಭಾಳ ಒಳ್ಳೆಯ ಯೋಜನೆ ಆಗುತ್ತೆ. ನೀವು ಚಿಂತನೆ ಮಾಡಿ, ನಿಮ್ಮ ತೀರ್ಮಾನ ಅದು. ನಮ್ಮ ಆಲೋಚನೆ ನಿವೃತ್ತ ನೌಕರ ಸಂಘ ನಮ್ಮ ಜೊತೆನೇ ಇದೆ. ಇದೆಯಾ? ಅವ್ರಿಗೇನಾದರೂ ನೀವು ಮಾಡೋಕ್ಕೆ ಸಾಧ್ಯನೋ ನೋಡಿ ಪ್ರಯತ್ನ ಮಾಡಿ. ಇಷ್ಟು ಮಾತುಗಳನ್ನು ಹೇಳಿ ನಿಮ್ಮ ಸಂಘದ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ. ನಮಗೆ ಭಾಳ ಸಂತೋಷ ಅಂತಂದರೆ ನಮ್ಮ ಶಾಲೆಯಲ್ಲಿ, ನಮ್ಮ ಸಿರಿಗೆರೆಯಲ್ಲಿ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸುಮಾರು 2,000 ಜನ ಗಂಡು ಮಕ್ಕಳು, ಒಂದು 2,000 ಜನ ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲರಿಗೂ ಸಹ ನಾವು ಉಚಿತ ಇದನ್ನು ವಿದ್ಯಾರ್ಥಿ ಆಸನ ಊಟ ವಸತಿ ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ನಮ್ಮ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಳೆದ ವರ್ಷ ಬಂದಾಗ ಒಂದು ಹೊಸ ಯೋಜನೆಯನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಏನದು ಅಂತ ಹೇಳಿದರೆ, ನಮಗೆ ಆ್ಯಕ್ಚುಲಿ
ಒಂದು ನಮ್ಮ ತರಳಬಾಳು ಹುಣ್ಣಿಮೆಯಲ್ಲೇ ಭರಮಸಾಗರದ ನಡೆದಾಗಲೇ ಇದು ಒಬ್ಬ ವೈದ್ಯೆ, ನುರಿತ ವೈದ್ಯೆ, ಅವರು ಪ್ರಸ್ತಾಪ ಇಟ್ಟರು. ಭಾಳ ಜನ ಹೆಣ್ಣು ಮಕ್ಕಳು SSLC PUC ಮಟ್ಟದಲ್ಲಿ ಅವರು ಸರಿಯಾದ ಚಿಕಿತ್ಸೆಯನ್ನು ಪಡೆದೇ ಹೋದರೆ, ಅದಕ್ಕೇನು ಹೇಳ್ತಾರೆ, ವ್ಯಾಕ್ಸಿನೇಷನ್ ಪಡೆದೇ ಹೋದರೆ ಅವರು ಮುಂದೆ ಅನೇಕ ಕ್ಯಾನ್ಸರ್ಗಳಿಗೆ ತುತ್ತಾಗಬೇಕಾಗುತ್ತೆ ಅನ್ನೋ ಒಂದು ಪ್ರಸ್ತಾಪವನ್ನು ಮುಂದಿಟ್ಟರು. ಅದಕ್ಕೆ ಎಷ್ಟೋ ವಯಸ್ಸಿನ ಮಕ್ಕಳಿಗೆ, ಯಾವ ವಯಸ್ಸಿನ ಎಷ್ಟಮ್ಮ 9 ರಿಂದ 14 ವರ್ಷ ವಯಸ್ಸಿನ ಒಳಗಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಅದೊಂದು ವ್ಯಾಕ್ಸಿನೇಷನ್ ಕೊಡಬೇಕಾಗಿದಂತೆ. ಅದನ್ನು ಕೊಟ್ಟರೆ ಅವರಿಗೆ ಭವಿಷ್ಯ ಜೀವನದಲ್ಲಿ ಕ್ಯಾನ್ಸರ್ ಬರೋದು ಏನಮ್ಮ ಅದು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಕ್ಯಾನ್ಸರು. ಅದಕ್ಕೆ ನಾವು ಈ ತೀರ್ಮಾನಕ್ಕೆ ಬಂದುಬಿಟ್ವಿ. ಹೇಳಿದ್ವು ಪ್ರಭಾ ಮಲ್ಲಿಕಾರ್ಜುನಿಗೆ, ಅದು ಎಷ್ಟು ಖರ್ಚು ಬರುತ್ತಮ್ಮ, ಎಲ್ಲ 2,000 ಹೆಣ್ಣು ಮಕ್ಕಳಿಗೆ ನಾವು ಕೊಡ್ತೀವಿ ದುಡ್ಡನ್ನು, ನೀನು ಮಾಡಮ್ಮ ಅಂತ ಹೇಳಿದ್ವಿ. ಅದು ಈ ವರ್ಷ ನಮ್ಮ ಸಿರಿಗೆರೆಯಲ್ಲಿ ಆ ಎಲ್ಲ 2,000 ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅದೇನು ಖರ್ಚು ಬಂದರೂ ನಾವು ಕೊಡ್ತೀವಿ, ಮಾಡಮ್ಮ ಅಂತ ಹೇಳಿದ್ದೀವಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಈಗಾಗಲೇ ಪೂರ್ವಭಾವಿಯಾಗಿ ಕಳೆದ ವರ್ಷ ಒಂದು ಅಸೆಸ್ಮೆಂಟು ಕೂಡ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಹೆಲ್ತ್ ಇದನ್ನು ಕೊಟ್ಟಿದ್ದೀವಿ, ಕಾರ್ಡ್ ಕೊಟ್ಟಿದ್ದೀವಿ. ಈ ವರ್ಷ ಅವರೆಲ್ಲರಿಗೂ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೇಳಿ, ಅಂಥದ್ದೊಂದು ವ್ಯವಸ್ಥೆಯನ್ನು ನೀವು ಆ ವಯೋಮಾನದ ಮಕ್ಕಳಿಗೆ ಮಾಡ್ಬೋದು ಅಂತ ಅನಿಸುತ್ತೆ. ಹೆಣ್ಣು ಮಕ್ಕಳಿಗೆ ಎಷ್ಟು 9 ರಿಂದ 14, ಅದು 9 ರಿಂದ 14 ವಯೋಮಾನದ ಮಕ್ಕಳು. ಅದೇನು ಭಾಳ ಖರ್ಚು ಬರೋಲ್ಲ, ಒಂದು 2,000 ರೂಪಾಯಿ ಬರುತ್ತಾ, ಎಷ್ಟು ಬರುತ್ತೋ ಗೊತ್ತಿಲ್ಲಮ್ಮ. ಎಷ್ಟು ಬರುತ್ತೆ? ಅದೆಷ್ಟೇ ಖರ್ಚು ಬರಲಿ ನಾವಂತೂ ಒಪ್ಕೊಂಡಿದ್ದೀವಿ. ನಮ್ಮ ಇಡೀ ಸಂಸ್ಥೆಯಲ್ಲಿ ಸುಮಾರು 50,000 ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ರಾಜ್ಯಾದ್ಯಂತ. ಸಿರಿಗೆರೆ ಆದಮೇಲೆ ಆ ಎಲ್ಲ ಮಕ್ಕಳಿಗೂ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಆಲೋಚನೆ ನಮ್ಮ ಮನಸ್ಸಿನಲ್ಲಿದೆ ಅಂತ ಈಗ ಬಹಿರಂಗವಾಗಿ ಪ್ರಕಟಿಸಿ, ಈ ಕಾರ್ಯಕ್ರಮ ಷಡಕ್ಷರವರು ಬಹಳ ಉತ್ಸಾಹಿ, ತುಂಬ ಉತ್ಸಾಹಿ. ಅವರು ಮಾತಾಡೋ ನೋಡಿದರೆ ಒಲಿಂಪಿಕ್ ಸ್ಟೇಡಿಯಂನಲ್ಲಿ ಓಡ್ತಾ ಇದ್ದಾರೆ ಅನ್ನೋ ಅನಿಸ್ತಿತ್ತು. ಅಷ್ಟು ಲವಲವಿಕೆಯಿಂದ ಇದ್ದಾರೆ. ಸ್ಪೋರ್ಟ್ಸ್ನಲ್ಲೂ ತುಂಬ ಆ್ಯಕ್ಟಿವ್ ಆಗಿದ್ರಿ ಅಂತ ಕಾಣುತ್ತಲ್ಲ. ಶಟಲ್ ಬ್ಯಾಡ್ಮಿಂಟನ್ ಭಾಳ ಸಂತೋಷ. ಇವರೆಲ್ಲ ನೌಕರರ ಕ್ಷೇಮಾಭಿವೃದ್ಧಿಯನ್ನು ನೀವು ಬಯಸಿ ಆಡ್ತಕ್ಕಂಥ ಮಾತುಗಳು ತುಂಬ ಮೆಚ್ಚಬೇಕಾದಂಥ ಮಾತುಗಳು. ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ, ಇನ್ನೊಂದು ಸಲ 1920ರಲ್ಲಿ ಸ್ಥಾಪನೆಯಾದಂಥ ಈ ಸಂಘ ನಾವು ಕುತೂಹಲದಿಂದ ಪ್ರಶ್ನೆ ಕೇಳಿದ್ವಿ ನಮ್ಮ ವೀರೇಶ್ ಅವ್ರನ್ನ, ಯಾವುದಾದ್ರು ಪುಸ್ತಕ ಇದೆಯಾ ಅಂತ ಕೇಳಿದ್ವಿ. ಇತಿಹಾಸ ಇದೆಯಾ ಅಂಥದ್ದೊಂದು ಪುಸ್ತಕವನ್ನು ನೀವು ಹಿಂದಿನವರ ಪಾಪ ಎಷ್ಟು ಕನಸುಗಳನ್ನು ಇಟ್ಟು ಕಟ್ಟಿದ್ದಾರೆ ಅವರು, ಅಂಥದ್ದೊಂದು ಪುಸ್ತಕವನ್ನು ನೀವು ಮಾಡಿ ಅದನ್ನು ಮಾಡಿ, ಏನು ಪುಸ್ತಕನೇ ಎಲ್ಲರ ಕೈಲೂ ಕೊಡೋ ಅವಶ್ಯಕತೆ ಇಲ್ಲ, ನೀವು ಅಂತರ್ಜಾಲದಲ್ಲಿ ಪ್ರಕಟಿಸಿದರೆ ಮಾಡಿದರೆ ಎಲ್ಲರೂ ನೋಡ್ಕೊಳ್ಬೋದು. ನಾವು ಅಂತರ್ಜಾಲ ಅಂದ್ಕೂಡಲೇ ಪ್ರಭಾ ಮಲ್ಲಿಕಾರ್ಜುನ್ ನೆನಪು ಮಾಡಿಕೊಟ್ಟ ಹಾಗೆ, ನೀವು ಸ್ವಾಗತ ಭಾಷಣ ಹಿಡಿದಾಗೆ ನಾವೊಂದು ಮೊಬೈಲ್ ಆ್ಯಪ್ ಮಾಡಿದ್ದೀವಿ. 1994ರಲ್ಲೇ ನಾವು ಮೆಲ್ಬರ್ನ್ನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಇದ್ದಾಗ ನಾವು 2 ಸಾಫ್ಟ್ವೇರ್ಗಳನ್ನು ಮಾಡಿದ್ವಿ. ಒಂದು ಪಾಣಿನಿಯ ಸೂತ್ರಗಳ ಆಧಾರದ ಮೇಲೆ, ಕ್ರಿಸ್ತಪೂರ್ವ 5ನೇ ಶತಮಾನದ ಪಾಣಿನಿ ಸಂಸ್ಕೃತ ವ್ಯಾಕರಣ ಸೂತ್ರಗಳನ್ನು ನಾವು ಬರೀ ಟೆಕ್ಸ್ಟ್ ಅಲ್ಲ, ಅದರಲ್ಲಿರ್ತಕ್ಕಂಥ ಲಾಜಿಕ್ ಫಾರ್ಮುಲಾ ಅದನ್ನು ನಾವು ಆಧರಿಸಿ ಗಣಕಾಷ್ಟಾಧ್ಯಾಯಿ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಮಾಡಿದ್ವಿ. ಅದರ ಜೊತೆಯಲ್ಲೇ ಗಣಕ ವಚನ ಸಂಪುಟ ಅಂತ ಆವಾಗಲೇ 94ರಲ್ಲಿ ಮಾಡಿದ್ವಿ ಕಂಪ್ಯೂಟರ್ನಲ್ಲಿ. ಆಗ ನಿಮಗೆ ಬಳಕೆ ಇರಲಿಲ್ಲ ಇಷ್ಟೊಂದು. ಈಗ ಆಧುನಿಕ ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ ನಿಮ್ಮ ಕೈಲೆಲ್ಲ ಮೊಬೈಲ್ ಇದೆ. ಹೀಗಾಗಿ ನಿಮ್ಮೆಲ್ಲರಿಗೂ ಮೊಬೈಲ್ನಲ್ಲಿ ಸಿಗೋ ವಚನಗಳು ಸಿಗೋ ಹಾಗೆ ನಾವು ಶಿವಶರಣರ ವಚನ ಸಂಪುಟ ಅಂತ ಮಾಡಿದ್ದೀವಿ. ಭಾಳ ಸರಳ ಇದೆ, ಹುಡುಕಾಡಬೇಕಾಗಿಲ್ಲ. ನೀವು ಅಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೆ ಅವಕಾಶ ಇದ್ದರೆ ಅಥವಾ ನೀವೇ ಮನಸ್ಸಿನಲ್ಲಿ ಬರ್ಕೊಂಬಿಡಿ, wachana.taralabalu.in ಅಷ್ಟೇ. wachana.taralabalu.in ಅದನ್ನು ನೀವು ಈ ಲಿಂಕನ್ನು ಒತ್ತಿದರೆ ನಿಮ್ಮ ಕೈಯಲ್ಲಿ 22,000 ವಚನಗಳು ನಿಮ್ಮ ಕೈಯಲ್ಲಿ ಸಿಗುತ್ತೆ.
ತುದಿ ಬೆರಳಲ್ಲೇ ಸಿಗುತ್ತೆ. ಯಾವ ವಚನ ಬೇಕೋ ನೀವು ನೋಡ್ಕೋಬೋದು. ಅದರಲ್ಲಿ ಸಂಗೀತ ಇದೆ, ನೃತ್ಯ ಇದೆ, ಅನೇಕ ಭಾಷೆಗಳು, ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು, ಮರಾಠಿ, ಈ ಭಾಷೆಗಳಲ್ಲಿ ನಾವು ಬಸವಣ್ಣವರು, ಅಕ್ಕಮಹಾದೇವಿ, ಸಿದ್ಧರಾಮ, ಅಲ್ಲಮಪ್ರಭು ಎಲ್ಲ ಶರಣರ ವಚನಗಳು 22,000 ವಚನಗಳು ಸಿಗೋ ಹಾಗೆ ಮಾಡಿದ್ದೀವಿ. ನಾವು ಪ್ರತಿನಿತ್ಯ ಈಗ ಒಂದೊಂದು ವಚನವನ್ನು ಆಂಗ್ಲ ಭಾಷೆಗೆ ಈಗಾಗಲೇ ಇದ್ದರೂ ಸಹ ಅದು ಆಧುನಿಕ ಇದು ಇಂಗ್ಲೀಷ್ ರೀಡರ್ಸ್ಗೆ ಅಷ್ಟು ಪರಿಣಾಮಕಾರಿಯಾಗಿಲ್ಲ. ಅದಕ್ಕಾಗಿ ನಾವೇ ಸ್ವತಃ ಅನುವಾದವನ್ನು ಮಾಡಿ ಪ್ರತಿನಿತ್ಯ ಒಂದೊಂದು ವಚನವನ್ನು ಮಾಡಿ ಕಳಿಸ್ತಾ ಇದ್ದೇವೆ. ಅದನ್ನು ನೀವು ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿ ಇವತ್ತು ಇಡೀ ವಿಶ್ವಾದ್ಯಂತ ನಮ್ಮದೊಂದು ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ಪ್ರತಿನಿತ್ಯ ಕಳಿಸ್ತೀವಿ, ವಾಟ್ಸಪ್ ಗ್ರೂಪ್ನಲ್ಲಿ. ಅವರೆಲ್ಲರೂ ಅದನ್ನು ಓದಿ ತುಂಬ ಆನಂದ ಪಡ್ತಾ ಇದ್ದಾರೆ. ಅದನ್ನು ನೀವು ಬಳಕೆ ಮಾಡಿಕೊಡಿ ಅಂತ ನಾವು ಹೇಳಿ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಂಗವಾಗಿ ಮುಂದಿನ ಕಾರ್ಯಕಲಾಪಗಳು ನಡೆಯಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಒಂದು ಶುಭವನ್ನು ಕೋರಿ, ನಿಮ್ಮ ಭವಿಷ್ಯ ಜೀವನ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅಂತಕ್ಕಂಥ ನಿಮ್ಮ ಏನು ತುಡಿತ ಇದೆ ಅದು ಫಲಕಾರಿ ಆಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ.